ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಈ ವ್ಲಾಗು ಗುರುವಾರ ಮತ್ತು ಶುಕ್ರವಾರ 2 ದಿನದ್ದು ಆಗಿರುತ್ತೆ. ಗುರುವಾರ ನನ್ನ ಮಗನಿಗೆ ಸ್ಕೂಲು ಲಾಸ್ಟ್ ಡೇ ಇತ್ತು, ಯಾಕಂದರೆ ಇನ್ಮೇಲಿಂದ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗುತ್ತೆ, ಅದರಿಂದ ಲಾಸ್ಟ್ ಡೇ ಆಫ್ ಸ್ಕೂಲ್. ಆ ನಂತರ ನನ್ನ ಹಸ್ಬೆಂಡಿಗೆ ಡ್ಯೂಟಿ ಇತ್ತು, ಅದಕ್ಕೆ ಇಬ್ಬರಿಗೂ ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಹಸ್ಬೆಂಡಿಗೆ ಇವತ್ತು ನಾನು ಓಟ್ಸ್ ಮಾಡ್ತಾ ಇಲ್ಲ, ಹಾಗೆ ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿಕೊಡ್ತಾ ಇದ್ದೆ. ಇಲ್ಲಿ ಸ್ವಲ್ಪ ನಾನು ನೀರನ್ನು ತೊಗೊಂಡು ಅದಕ್ಕೆ ಉಪ್ಪನ್ನು ಹಾಕಿದ್ದೀನಿ. ಉಪ್ಪನ್ನು ಹಾಕಿದ ನಂತರದಲ್ಲಿ ಸ್ವಲ್ಪ ರಾಗಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ರಾಗಿ ಹಿಟ್ಟನ್ನು ಆ್ಯಡ್ ಮಾಡಿ ನಾನು ಮೊದಲಿಗೆ ಚೆನ್ನಾಗಿ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ನಂತರ ನಾನು ಇದನ್ನು ಸ್ಟವ್ ಮೇಲೆ ಇಡೋ ಅಂಥದ್ದು. ಇಲ್ಲ ಅಂತಂದರೆ ಮೊದಲಿಗೆ ಇಟ್ಟರೆ ಇದು ಗಂಟಾಗೋ ಸಾಧ್ಯತೆ ಇರುತ್ತೆ, ಅದಕ್ಕೋಸ್ಕರ ಈ ಕಡೆ ಟೀನು ರೆಡಿ ಮಾಡ್ತಾ ಇದ್ದೆ. ನೋಡಿ ಇಲ್ಲಿ ಚೆನ್ನಾಗಿ ರಾಗಿ ಗಂಜಿ ಚೆನ್ನಾಗಿ ಕುದೀತಾ ಇದೆ. ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿನೂ ಹಾಕಿದ್ದೆ, ಯಾಕಂತ ಅಂದರೆ ಮೇಲೆ ಹಸಿ ಈರುಳ್ಳಿ ಹಾಕ್ತಿದ್ದಾಗ ಅದು ಸ್ಮೆಲ್ ಬರುತ್ತೆ, ಆಫೀಸಲ್ಲೆಲ್ಲ ಅಷ್ಟು ಚೆನ್ನಾಗಿ ಅಂತ ಅನಿಸಲ್ಲ, ಅದಕ್ಕೋಸ್ಕರ ಇದು ಬಾಯ್ಲ್ ಆಗುವಾಗಲೇ ಹಾಕಿದ್ದೆ, ಆವಾಗ ಅಷ್ಟೊಂದು ಸ್ಮೆಲ್ ಬರಲ್ಲ ಅಂತ ಹೇಳಿ. ಆ ನಂತರ ನನ್ನ ಮಗನಿಗೆ ತಿಂಡಿ ರೆಡಿ ಮಾಡೋಣ ಅಂಥೇಳಿ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ರೆಡಿ ಮಾಡ್ತಿದ್ದೆ. ಏನಿಲ್ಲ, ನಾರ್ಮಲಾಗಿ ಮಾಡುವಂಥ ಒಂದು ಪಲ್ಯ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಮಾಡುವಂಥದ್ದು ನಾರ್ಮಲಾಗಿ. ನಾನು ಮೊದಲಿಗೆ ಆಲೂಗೆಡ್ಡೆಯನ್ನು ಬೇಯಿಸಿ ಇಟ್ಕೊಂಡಿದ್ದೆ, ಈಗ ಒಗ್ಗರಣೆಯನ್ನು ಮಾಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ರಾಗಿ ಗಂಜಿಗೂ ಕೂಡ ಸ್ವಲ್ಪ ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ. ರಾಗಿ ಗಂಜಿ ತಣ್ಣ ಆದಮೇಲೆ ನಾನು ಈ ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ. ಈಗ ನಮ್ಮ ರಾಗಿ ಗಂಜಿ ಎಲ್ಲ ರೆಡಿ ಆಯಿತು. ಆ ನಂತರ ಇಲ್ಲಿ ಒಗ್ಗರಣೆನೂ ರೆಡಿ ಆಗ್ತಾಯಿದೆ. ಈರುಳ್ಳಿ ಹಾಗೆ ಕಡಲೆಬೇಳೆ ಅದೆಲ್ಲ ಚೆನ್ನಾಗಿ ಬೆಂದಿದೆ. ಆ ನಂತರ ನಾನು ಇದಕ್ಕೆ ಟೊಮೊಟೊವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಬೇಯೋವರೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ನಾನು ರಾಗಿ ಗಂಜಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ದರೆ ಈಗಲೇ ನಾವು ಮಜ್ಜಿಗೆಯನ್ನು ಹಾಕೊಬೋದು, ಬಟ್ ನಾನು ಇನ್ನೊಂದು ಸ್ವಲ್ಪ ತಣ್ಣ ಆಗಲಿ ಅಂಥೇಳಿ ಹಾಗೆ ಬಿಟ್ಟಿದ್ದೆ. ಬಿಸಿ ಇರುವಾಗಲೇ ಮಜ್ಜಿಗೆ ಮತ್ತು ಮೊಸರೆಲ್ಲ ಹಾಕಬಾರ್ದು ಅಂತ ಹೇಳಿ. ಆನಂತರ ಇಲ್ಲಿ ಆಲೂಗೆಡ್ಡೆಯನ್ನು ಆ್ಯಡ್ ಮಾಡಿ ಈಗ ಆಲೂಗೆಡ್ಡೆ ಪಲ್ಯನೂ ಕೂಡ ರೆಡಿಯಾಗಿದೆ. ಆನಂತರ ನಾನು ನನ್ನ ಮನೆಯವರಿಗೆ ಬ್ರೌನ್ ಬೆಡ್ಡಿಗೆ ಸ್ವಲ್ಪ ಆಲೂಗೆಡ್ಡೆ ಪಲ್ಯವನ್ನು ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡಿ ಕೊಡ್ತಾಯಿದ್ದೀನಿ. ಇದ್ರ ಮೇಲೆ ಕೆಚಪ್ಪು ಮತ್ತು ಮಯೋನೈಸ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಬಟ್ ನಾನಿವತ್ತು ಗುರುವಾರ ಅಂತ ಹೇಳಿ ಮಯೋನೈಸ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ಈ ರೀತಿಯಾಗಿ ಮಕ್ಕಳಿಗೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ನೋಡಿ ಎಷ್ಟು ಎಮ್ಮಿಯಾಗಿ ಕಾಣುತ್ತೆ ಅಂತೇಳಿ, ತುಂಬ ಚೆನ್ನಾಗಾಗುತ್ತೆ. ಬೇಕಿದ್ರೆ ಒಂದ್ಸತಿ ಟ್ರೈ ಮಾಡಿ. ಯಾವ ಬ್ರೆಡಲ್ಲಿ ಬೇಕಾದರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ನನಗೆ ರಾಗಿ ಗಂಜಿ ಎಲ್ಲ ಚೆನ್ನಾಗಿ ತಣ್ಣ ಆಗಿದೆ, ಅದಕ್ಕೋಗಿ ಈಗ ಸ್ವಲ್ಪ ಮಜ್ಜಿಗೆಯನ್ನು ಹಾಕ್ತಾಯಿದ್ದೀನಿ. ಈ ಕಡೆ ದೋಸೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರು ತಿಂಡಿ ಎಲ್ಲ ಮುಗಿಸಿ ಡ್ಯೂಟಿಗೆ ಹೊರಟರು. ಹಾಗೆ ನನ್ನ ಮಗ ನೋಡಿ ಅವ್ರನ್ನ ಬಿಡ್ಲಿಕ್ಕಂತ ಬಂದಿದ್ದಾನೆ. ಇವತ್ತು ಲಾಸ್ಟ್ ಡೇ ಆಫ್ ಸ್ಕೂಲು, ಖುಷಿಯಾಗಿದ್ದಾನೆ. ಇಲ್ಲಿ ಕೇಳಿ ಏನು ಹೇಳ್ತಾನೆ ಅಂತ. ಆರ್ ಯು ಹ್ಯಾಪಿ? Yes. ವೈ? Today is the last day of school. ಇವತ್ತು ಫುಲ್ ಹ್ಯಾಪಿ ಅವನಿಗೆ. ಇವತ್ತು ಲಾಸ್ಟ್ ಡೇ, ಆರಾಮಾಗಿರ್ಬೋದು ಇನ್ಮೇಲಿಂದ ಅಂತ ಎಲ್ಲ ಹೇಳಿ. ನಾವು ಯಾವಾಗಲೂ ಸಮ್ಮರ್ ಹಾಲಿಡೇಸಿಗೆಲ್ಲ ಇಂಡಿಯಾಕ್ಕೆ ಬರೋಲ್ಲ, ಯಾವಾಗಲೂ ನಾವು ದೀಪಾವಳಿ ಹಬ್ಬಕ್ಕೆ ಅಥವಾ ನವಂಬರ್ ಡಿಸೆಂಬರಲ್ಲೇ ಬರೋ ಅಂಥದ್ದು. ಈ ಸತಿ ಏನಾಗುತ್ತೆ ಅಂತ ನೋಡಬೇಕು, ಇನ್ನೂ ಏನೂ ಡಿಸೈಡ್ ಆಗಿಲ್ಲ ಸರಿಯಾಗಿ. ಇಲ್ಲಿ ನೋಡಿ ಇವರು ಎದ್ದು ಬಿಡ್ತಾರೆ ಅಣ್ಣನ ಪಪ್ಪನ ಕಳಿಸ್ಲಿಕ್ಕೆ ಅಂಥೇಳಿ. ಇವತ್ತು ಪಪ್ಪ ಹೋಗುವಾಗ ಎದ್ದಿರಲಿಲ್ಲ, ಅಣ್ಣ ಹೋಗುವಾಗ ಎದ್ದಿದ್ದಾನೆ ಅಣ್ಣಂಗೆ ಬಾಯ್ ಮಾಡಲಿಕ್ಕೋಸ್ಕರ. ನೋಡಿ ಹೇರ್ ಕಟ್ ಆಗಿದೆ, ಏನೂ ಕೂದಲಿಲ್ಲ ಅಂಥೇಳಿ ಯಾವ ರೀತಿ ತಲೆ ಮೇಲೆ ಕೈ ಆಡಿಸ್ತಾ ಇದ್ದಾನೆ, ತಲೆ ಮುಟ್ಟಿ ನೋಡ್ಕೊತಾನೆ ಹೇರ್ಸ್ ಇಲ್ಲ ಅಂತ ಹೇಳಿ. ಆನಂತರ ಕಾರು ಬಂದರು, ಡ್ರೈವರು ಬ್ರದರು ಬಂದು ಕರ್ಕೊಂಡು ಹೋದರು ನನ್ನ ಮಗನ. ಆನಂತರ ಮನೇಲಿ ಸ್ವಲ್ಪ ಕೆಲಸ ಇತ್ತು, ನೋಡಿ ಎಷ್ಟು ಹೆಲ್ಪ್ ಮಾಡ್ತಾನೆ ಅಂತ ಹೇಳಿ. ಫುಲ್ ನಾನು ಏನೇ ಕೆಲಸ ಮಾಡಬೇಕಾದ್ರೂ ಬಂದು ನನಗೆ ಹೆಲ್ಪಿಗೆ ಅಂತ ಬಂದುಬಿಡ್ತಾನೆ. ಬಟ್ ನನಗೆ ಅದರಿಂದ ಇನ್ನೂ ಕೆಲಸ ಜಾಸ್ತಿ ಆಗೋದು ಬಿಟ್ಟರೆ ಕಮ್ಮಿ ಆಗಿಲ್ಲ. ಬಟ್ ಏನು ಮಾಡೋದು, ಒಟ್ಟಾರೆ ಫೋನ್ ಬಿಟ್ಟಿರ್ತಾನಲ್ಲ ಅನ್ನೋ ಒಂದು ಖುಷಿ, ಸುಮ್ಮನೆ ಇರಬೇಕು ಅಷ್ಟೇ. ಇಲ್ಲಿ ನೋಡಿ ಫುಲ್ಲು ಖುಷಿ ಅವನಿಗೆ ಕೆಲಸ ಮಾಡಿಕೊಡ್ಲಿಕ್ಕೆಲ್ಲ, ಫುಲ್ ಹ್ಯಾಪಿಯಾಗಿ ಕೆಲಸ ಮಾಡ್ತಿದ್ದಾನೆ. ಪಪ್ಪ ಹೇಳ್ತಾ ಇರ್ತಾರೆ, ನೀನು ಕ್ಲೀನ್ ಮಾಡಿದ್ದು, ನೀನು ಅಡುಗೆ ಮಾಡಿದ್ದು ನೀನೇ ತಿನ್ನಪ್ಪ, ನಾನು ತಿನ್ನಲ್ಲ ಅಂಥೇಳಿ ಅವನಿಗೆ ಹೇಳ್ತಾ ಇರ್ತಾರೆ. ಮತ್ತು ನಾನು ಕ್ಲೀನ್ ಮಾಡ್ಕೊತೀನಿ, ಅವನ ಮೇಲೆ ಏನು ಬಿಡೋಲ್ಲ. ಬಟ್ ಅವರು ಆ ಥರ ಅವನಿಗೆ ತಮಾಷೆ ಮಾಡ್ತಾ ಇರ್ತಾರೆ. ಒಟ್ಟಾರೆ ಎಲ್ಲ ಕೆಲಸದಲ್ಲೂ ಅವ್ನು ಬರಬೇಕು ಆ ರೀತಿ. ಆನಂತರ ಇದು ಫ್ರೈಡೇ ಮಾರ್ನಿಂಗು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಹೊರಗಡೆ ಹೊರಟ್ವಿ. ಇಲ್ಲಿ ನೋಡಿ ನನ್ನ ಮಗ ಫುಲ್ ಹ್ಯಾಪಿ ಇದ್ದಾನೆ ಹೊರಗಡೆ ಹೋಗೋದು ಅಂಥೇಳಿ. ಇಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ, ಅದು ಇಲ್ಲಿ ಮಿಲಿಟರಿ ಬೇಸ್ ಆಗಿರುತ್ತೆ, ಏರ್ ಸ್ಪೇಸಿಂದು, ತುಂಬ ದೊಡ್ಡದಾಗಿದೆ ಅದು. ಆನಂತರ ನೋಡಿ ಇಲ್ಲಿ ಈ ರೀತಿ ಈ ಟ್ರಕ್ಗಳೆಲ್ಲ ಕಂಡುಬಿಟ್ರೆ ಅಂತೂ ನನ್ನ ಮಗನಿಗೆ ತುಂಬ ಖುಷಿ, ಇಬ್ಬರಿಗೂ ಅಷ್ಟೇ. ನೋಡಿ ತುಂಬ ಎಂಜಾಯ್ ಮಾಡ್ತಿರ್ತಾರೆ. ಆನಂತರ ನಾವು ಲುಲ್ಲುಗೆ ಬಂದ್ವಿ.
ಇಲ್ಲಿ ಮಲ್ಬಾರ್ ಗೋಲ್ಡಿಗೆ ಹೋಗಬೇಕಿತ್ತು ಸ್ವಲ್ಪ. ಇಲ್ಲಿ ಸ್ಕೀಮ್ ಎಲ್ಲ ಇತ್ತು, ಅದಕ್ಕೋಸ್ಕರ. ನನ್ನ ಮಗ ನೋಡಿ ನನ್ನ ಬ್ಯಾಗ್ ಕ್ಯಾರಿ ಮಾಡ್ತಿದ್ದಾನೆ. ನಮ್ಮ ಮನೆಯವರಾಯಿತು ನನ್ನ ಮಗ ಆಯಿತು ಬ್ಯಾಗೆಲ್ಲ ಕ್ಯಾರಿ ಮಾಡ್ತಾರೆ, ಏನು ತೊಂದರೆ ಇಲ್ಲ, ಅದರಲ್ಲೆಲ್ಲ ಏನು ಬೇಜಾರೆಲ್ಲ ಮಾಡ್ಕೊಳಲ್ಲ ಇಬ್ಬರು. ಆನಂತರ ಮಲ್ಬಾರಿಗೆ ಬಂದ್ವಿ. ಸುಮಾರಷ್ಟೆಲ್ಲ ಡಿಸೈನ್ಸ್ ಚೆನ್ನಾಗಿತ್ತು. ನಾವಲ್ಲಿ ಸ್ಕೀಮಿಗೋಸ್ಕರ ಮಾತಾಡ್ತಾ ಇದ್ವಿ. ಇಲ್ಲಿ ನೋಡಿ ನನ್ನ ಮಕ್ಕಳು ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂತ ಇಬ್ಬರು. ಅಲ್ಲೆಲ್ಲ ಮುಗಿಸ್ಕೊಂಡು ನಂತರ ನಾವು ಲುಲ್ಲುಗೆ ಸ್ವಲ್ಪ ವೆಜಿಟೇಬಲ್ಸ್ ಬೇಕಿತ್ತು ಅಂತ ಹೇಳಿ ಬಂದ್ವಿ. ಇದು ಲುಲ್ಲು ಮತ್ತು ಮಲ್ಬಾರ್ ಎಲ್ಲ ಒಂದೇ ಇದರೊಳಗೆ ಇರುವಂಥದ್ದು. ಇಲ್ಲಿ ನೋಡಿ ಎಲ್ಲ ಚೆರಿ ಟೊಮೊಟೊಸು, ಹಾಗೆಯೇ ಬೆಳ್ಳುಳ್ಳಿ ಬಿಡಿಸಿರೋ ಅಂಥದ್ದು ಎಲ್ಲ ಚೆನ್ನಾಗಿರುತ್ತೆ. ಆ ಕಡೆ ಹೋದರೆ ಫುಲ್ ಸೊಪ್ಪುಗಳು ಸಿಗುತ್ತೆ. ಈ ಕಡೆ ಎಲ್ಲ ಬೆಳ್ಳುಳ್ಳಿ ಮತ್ತು ಮಶ್ರೂಮು ಆ ಥರ ಸಿಗುವಂಥದ್ದು. ಇಲ್ಲಿ ನೋಡಿ ಹುಣಸೆ ಹಣ್ಣು ಸಮೇತನೂ ಸಿಗುತ್ತೆ. ಹುಣಸೆ ಗೋಟು ಅಂತ ಹೇಳ್ತೀವಲ್ಲ ಅದು ಸಿಗುತ್ತೆ. ಹಾಗೆ ಪಚ್ಚಬಾಳೆ ಹಣ್ಣು ಆ ಥರದ್ದೆಲ್ಲ ಇತ್ತು. ಈ ಥರ ತರಕಾರಿ ಎಲ್ಲ ಪ್ಯಾಕ್ ಮಾಡೂ ಇಟ್ಟಿರ್ತಾರೆ. ಇನ್ಮೇಲಿಂದ ಎಲ್ಲ ಈ ತರಕಾರಿ ಎಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ. ಯಾಕಂತ ಅಂದರೆ ಖರೀಫ್ ಸ್ಟಾರ್ಟ್ ಆದಮೇಲೆ ತುಂಬ ಕಾಸ್ಟ್ಲಿ ಇರುತ್ತೆ ತರಕಾರಿಗಳೆಲ್ಲ. ಈ ಥರ ಸುವರ್ಣಗೆಡ್ಡೆ, ಹಾಗೆ ಸಿಹಿ ಕುಂಬಳಕಾಯಿ ಈ ಥರದ್ದೆಲ್ಲ ಸಿಗುತ್ತೆ. ಹಾಗೆ ಪಡವಲಕಾಯಿ, ಹಾಗೆ ಬನಾನಾ ದಿಂಡು, ಬಾಳೆ ದಿಂಡು, ಹಾಗೆ ಪಪಾಯ, ಬಾಳೆ ಹೂವು ಇದೆಲ್ಲದೂ ಸಿಗುತ್ತೆ. ಇಲ್ಲಿ ತುಂಬ ತೋಟಗಳು ಅವೈಲೇಬಲ್ ಇರೋದ್ರಿಂದ ಬಾಳೆ ದಿಂಡು, ಹಾಗೆ ಬಾಳೆ ಹೂವು, ಬಾಳೆಹಣ್ಣಿಗೆ, ಬಾಳೆಕಾಯಿಗೆಲ್ಲ ಏನೂ ತೊಂದರೆನೇ ಇಲ್ಲ. ಯಾರೆಲ್ಲ ನಮ್ಮ ವೀಡಿಯೋಗಳನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬ್ಲಾಗ್ ಎಲ್ಲ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಆದಷ್ಟು ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಮಗ ಈ ಕಡೆ ಎಲ್ಲ ವೀಡಿಯೋಗಳನ್ನು ತೊಗೊಳ್ತಾ ಇದ್ದಾನೆ. ಇದೆಲ್ಲ ಫುಡ್ ಸೆಕ್ಷನ್ನು, ಎಲ್ಲ ಸ್ನ್ಯಾಕ್ಸು, ಹಾಗೆ ಬೇಕ್ರಿ ಆ ರೀತಿ ಆಗಿರುವಂಥದ್ದು. ಈ ಕಡೆ ಎಲ್ಲ ಫ್ರೋಝನ್ ಇರುತ್ತೆ. ಇದು ನೋಡಿ, ಇದು ಫೇಮಸ್ಸು, ಏನು ಕುರ್ಕುರೆ ಅಂತಾರಲ್ಲ, ತುಂಬ ಅದನ್ನು ಲೈಕ್ ಮಾಡಿ ತಿಂತಾರೆ ಇಲ್ಲಿ. ಆಮೇಲೆ ನಾವು ಸ್ವಲ್ಪ ಡ್ರೈ ಫ್ರೂಟ್ಸ್ ಕಡೆ ಬಂದ್ವಿ. ಇಲ್ಲಿ ನೋಡಿ ಫುಲ್ ಇದೆಲ್ಲ ಡ್ರೈ ಫ್ರೂಟ್ಸ್ ಸೆಕ್ಷನ್ನು. ತುಂಬ ಚೆನ್ನಾಗಿರುತ್ತೆ ಈ ಡ್ರೈ ಫ್ರೂಟ್ಸ್ಗಳು. ಬಾದಾಮು ಮತ್ತು ಗೋಡಂಬಿ ಎಲ್ಲ ತುಂಬ ದೊಡ್ಡದಾಗಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಇವಾಗ ತುಂಬ ಹೈಯೆಸ್ಟ್ ರೇಟ್ ಹಾಕಿದ್ರು ಇದನ್ನೆಲ್ಲ. ಫ್ರೈಡೇ ಸ್ಯಾಟರ್ಡೇ ಆದರೆ ಆಫರ್ ಹಾಕ್ತಾರೆ, ಬಟ್ ಆಫರಲ್ಲೂ ಇದೆಲ್ಲ ತುಂಬ ಕಾಸ್ಟ್ಲಿನೇ ಇತ್ತು ಈ ಸತಿ. ಆನಂತರ ಇಲ್ಲಿ ನೋಡಿ ಡೇಟ್ಸ್, ಒಮಾನ್ ಅಂತ ಅಂದರೆ ಡೇಟ್ಸಿ ತುಂಬ ಫೇಮಸ್ಸು. ತುಂಬ ವೆರೈಟೀಸ್ ಆಫ್ ಡೇಟ್ಸ್ಗಳನ್ನು ನಾವು ನೋಡ್ಬೋದು, ಯಾವ್ಯಾವ ರೀತಿ ಇರುತ್ತೆ ಅಂತೇಳಿ. ಹಾಗೆ ತುಂಬ ದೊಡ್ಡದಾಗೂ ಇರುತ್ತೆ ಕೆಲವೊಂದು ಡೇಟ್ಸ್ಗಳೆಲ್ಲ. ಹಾಗೆ ಇಲ್ಲಿ ಸುತ್ತಮುತ್ತ ಡೇಟ್ಸ್ ಮರಗಳು ತುಂಬ ಇದ್ದಾವೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲಾದರೂ ತೋರಿಸ್ತೀನಿ ಆ ಕಡೆ ವಾಕಿಂಗ್ ಹೋದಾಗ. ಹಾಗೆ ಕೆಳಗೆ ಸಿಗ್ತವೆ ಕೈಗಳಿಗೆ, ಆ ರೀತಿಯಲ್ಲಿರುತ್ತೆ ಡೇಟ್ಸ್ಗಳು. ಇಲ್ಲಿ ನೋಡಿ ಇದು ಪೂರ್ತಿ ಡೇಟ್ಸ್ಗಳೇ, ಇದು ಪೂರ್ತಿ. ಆನಂತರ ಆ ಕಡೆ ಡೇಟ್ಸ್ ಮೇಳ ಹಾಕಿದ್ದಾರೆ, ಈ ವ್ಲಾಗಲ್ಲೇ ತೋರಿಸ್ತೀನಿ ನೆಕ್ಸ್ಟು. ಇದು ಫುಲ್ ಡೇಟ್ಸು. ಹಾಗೆ ಇದೆಲ್ಲ ಫುಲ್ಲು ಡ್ರೈ ಫ್ರೂಟ್ಸ್ಗಳು. ಇದೆಲ್ಲ ಲುಲ್ಲು ಬ್ರ್ಯಾಂಡೇ ಈ ಡ್ರೈ ಫ್ರೂಟ್ಸ್ಗಳು, ಚೆನ್ನಾಗಿರುತ್ತೆ. ಹಾಗೆಯೇ ಯಾವುದೇ ರೀತಿ ಕಲ್ಲು ಕಸ ಆ ರೀತಿ ಅಂಥದ್ದು ಏನೂ ಸಿಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈಗ ಖರೀಫ್ ಸ್ಟಾರ್ಟ್ ಆಗೋದ್ರಿಂದ ಈ ಕಡೆ ಟೆಂಟ್ ಅದೆಲ್ಲ ಶುರು ಆಗುತ್ತೆ ನೋಡಿ. ಫೈರ್ ಕ್ಯಾಂಪು ಆ ಥರದ್ದೆಲ್ಲ ಇಲ್ಲಿ ಆಫರ್ ಹಾಕಿದ್ದಾರೆ. ಯಾಕಂತಂದರೆ ಖರೀಫಲ್ಲಿ ಎಲ್ಲ ಇಲ್ಲಿ ಮೌಂಟೇನ್ ಮೇಲೆಲ್ಲ ಹೋಗಿ ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡೋದು ಅದೇ ರೀತಿ ಎಲ್ಲ ಇರುತ್ತೆ, ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಅದಕ್ಕೋಸ್ಕರ ಇಲ್ಲೆಲ್ಲ ಈಗ ಆಫರ್ಗಳನ್ನು ಹಾಕಿದ್ದಾರೆ ಖರೀಫಿಗೆ ಅಂತ ಹೇಳಿ. ಆ ಕಡೆ ಇರೋವಂಥದ್ದು ವೆಜಿಟೇಬಲ್ ಸೆಕ್ಷನ್ನು, ಹಾಗೆ ಈ ಕಡೆ ಇರೋವಂಥದ್ದು ಡ್ರೈ ಫ್ರೂಟ್ಸು, ಹಾಗೆ ಫ್ರೂಟ್ಸು ಎಲ್ಲ ಒಂದೊಂದು ಸೆಕ್ಷನ್ ಆಗಿ ತುಂಬ ನೀಟಾಗಿರುತ್ತೆ. ಹಾಗೆ ಇಲ್ಲಿ ನೋಡಿ ಕಾಫಿ ಮಿಷನ್ನು, ನಮಗೆ ಯಾವ ಕಾಫಿ ಬೀಜಗಳು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಫಿನ ಮಾಡಿಸ್ಕೊಳೋ ಅಂಥದ್ದು ಇಲ್ಲೇ ಮಾಡಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಈ ಕಾಫಿ. 1-2 ಸಿಪ್ಪಿಗೆಲ್ಲ ತುಂಬ ಏನಾದ್ರು ತಲೆನೋವೆಲ್ಲ ಇದ್ದರೆ ಓಡೋಗೋ ಅಂಥದ್ದು ಆ ರೀತಿಯಲ್ಲಿರುತ್ತೆ, ತುಂಬ ಸ್ಟ್ರಾಂಗಾಗಿ. ಹಾಗೆ ಚಾಕ್ಲೇಟ್ಸ್ ಎಲ್ಲ ಇದೆ. ಇಲ್ಲಿ ಚಾಕ್ಲೇಟ್ಸ್ ಕಮ್ಮಿ ಇತ್ತು, ಆ ಕಡೆ ಎಲ್ಲ ಜಾಸ್ತಿ ಇರುತ್ತೆ. ಹಾಗೆ ಇಲ್ಲಿ ನೋಡಿ ಫುಲ್ ಈಗ ಡೇಟ್ಸ್ ಮೇಳನೇ ಸ್ಟಾರ್ಟ್ ಆಗಿದೆ ಅಂಥೇಳಿ, ಖರೀಫ್ ಸ್ಟಾರ್ಟ್ ಆಗ್ತಾ ಬಂತು, ಅದಕ್ಕೋಸ್ಕರ ಇಲ್ಲಿ ನೋಡಿ ಡೇಟ್ಸ್ ಸಿರಪ್ಗಳು, ಹಾಗೆ ಡೇಟ್ಸ್ಗಳು ಫುಲ್ ಬಕೆಟ್ಗಟ್ಟಲೆ ಇರುತ್ತೆ. ಹಾಗೆ ಇಲ್ಲಿ ನೋಡಿ ಸಣ್ಣ ಸಣ್ಣ ಪ್ಯಾಕೆಟ್ಗಳನ್ನೆಲ್ಲ ಮಾಡಿ ಇಟ್ಟಿದ್ದಾರೆ. ಈ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲ ಆ ಡೇಟ್ಸ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಕ್ರೌನ್ ಅದು ತುಂಬ ಚೆನ್ನಾಗಿರುತ್ತೆ. ಫುಲ್ ಈಗ ಡೇಟ್ಸ್ಗಳದ್ದು
ಆಫರಲ್ಲೂ ನಡೀತಾ ಇದೆ. ಹಾಗೆಯೇ ಫುಲ್ ಡೇಟ್ಸ್ ಮೇಳನೂ ಹಾಕಿದ್ದಾರೆ. ನೋಡಿ ಎಷ್ಟೊಂದು ಡೇಟ್ಸ್ಗಳು ನಿಮಗೆ ಕಾಣ್ಬೋದು. ಹಾಗೆ ಡೇಟ್ಸ್ ಸಿರಪ್ಪು ಅದೆಲ್ಲ ಸಿಗುತ್ತೆ. ನೀವೀಗ ಅಡ್ವರ್ಟೈಸಲ್ಲೆಲ್ಲ ನೋಡ್ತೀರಾ ಒಮಾನ್ ದೇಶದ ಡೇಟ್ಸ್ ಅಂತ ಹೇಳಿ, ಲಯನ್ ಡೇಟ್ಸ್ ಎಲ್ಲ ಆಗಿರತ್ತಲ್ಲ ಆ ರೀತಿ. ಇಲ್ಲಿಂದನೇ ತುಂಬ ಚೆನ್ನಾಗಿರುತ್ತೆ ಡೇಟ್ಸ್ಗಳು. ಹಾಗೆ ನೋಡಿ ಈ ಡೇಟ್ಸ್ಗಳ ಒಳಗೆ ಚಾಕ್ಲೇಟ್ ಎಲ್ಲ ಇರುತ್ತೆ. ಹಾಗೆಯೇ ಡ್ರೈ ಫ್ರೂಟ್ಸ್ಗಳು ಬಾದಾಮಿ ಗೋಡಂಬಿ ಇದನ್ನೆಲ್ಲ ಪಿಸ್ತಾ ಇದನ್ನೆಲ್ಲ ಒಳಗಡೆ ಫಿಲ್ ಮಾಡೋದು ಸಮೇತ ಅವೈಲೇಬಲ್ ಇರುತ್ತೆ ರೆಡಿಮೇಡು. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿಯಾಗಿ ಮಾಡಿ ಹಾಕಿದರು. ಇದು 2 ಕಿಲೋ ಬಕೆಟು. ಇದು ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಈ ಡೇಟ್ಸು ಕೂಡ ತುಂಬ ಚೆನ್ನಾಗಿರುತ್ತೆ. ಯಾರು ಟ್ರೈ ಮಾಡಿದರೆ ಟ್ರೈ ಮಾಡಿ, ಅದು ತುಂಬ ಚೆನ್ನಾಗಿರುತ್ತೆ ಡೇಟ್ಸು. ಆನಂತರ ನಾವು ಶಾಪಿಂಗ್ ಎಲ್ಲ ಮುಗಿಸಿ ನಮ್ಮ ಮನೆಯವರು ಏನೋ ಎಕ್ಸ್ಚೇಂಜ್ ಮಾಡಬೇಕಿತ್ತು ಅಂತ ಹೇಳಿ ಹೋದರು. ಪುರುಷೋತ್ತಮ್ ಅಂತ ಹೇಳಿದ್ದು ತುಂಬ ಚೆನ್ನಾಗಿದೆ. ಇಲ್ಲಿ ಬಿಸ್ಕೆಟ್ಗಳು ಸಮೇತ ಎಲ್ಲ ಸಿಗುತ್ತೆ. ಹಾಗೆ ಕಾಯಿನ್ಗಳು ಎಲ್ಲ ಸಿಗುತ್ತೆ. ಅದಕ್ಕೋಸ್ಕರ ಹೋಗಿದ್ದಾರೆ ಅವರಲ್ಲಿ. ಇಲ್ಲಿ ನೋಡಿ ನನ್ನ ಮಕ್ಕಳದು ಇಲ್ಲಿ ಹೋದರೂ ಒಂದು ಗಲಾಟೆ ಇದ್ದೇ ಇರುತ್ತೆ. ಅವನಿಗೆ ಇಳಿದು ಓಡೋಗಬೇಕು, ಇಲ್ಲಿ ಕೆಳಗೆಲ್ಲ ಆಟ ಆಡಬೇಕು. ಅದಕ್ಕೆ ಇಳಿಸು ಅಂಥೇಳಿ ಅಣ್ಣ ಹತ್ರ ಆಟ ಮಾಡ್ತಾಯಿದ್ದಾನೆ. ಆನಂತರ ಮಕ್ಕಳಿಗೆ ಅಂತ ಹೇಳಿ ಈ ರೀತಿ ಚಿಕನ್ನು ಹಾಗೆ ಫಿಶ್ಶು ಅದೆಲ್ಲ ತಂದಿತ್ತು. ಹಾಗೆ ಇದು ಹೊಸದಾಗಿ ಓತಿ ಬಿರಿಯಾನಿ ಅಂಥೇಳಿ ಚೆನ್ನಾಗಿತ್ತು ಇದು. ಅದಕ್ಕೋಸ್ಕರ ನೋಡೋಣ ಅಂಥೇಳಿ ತೊಗೊಂಬಂದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲ ಮಿಕ್ಸ್ಡ್ ಗ್ರೇವಿ ಮತ್ತು ಪಿಕಲ್ಸು ಹಾಗೆಯೇ ಬಿರಿಯಾನಿ ಎಲ್ಲ ಮಿಕ್ಸ್ ಆಗಿ ಕೊಟ್ಟಿದ್ದರು. 2 ಪೀಸಸ್ ಏನೋ ಇತ್ತು ಇದ್ರ ಒಳಗಡೆ. ಹಾಗೆ ಒಂದು ಎಗ್ ಹಾಗೆ ಕೊಟ್ಟಿದ್ದರು. ಜೀರಾ ರೈಸಲ್ಲಿ ಮಾಡಿದರು. ತುಂಬ ಟೇಸ್ಟಿಯಾಗಿತ್ತು. ಯಾರು ಟ್ರೈ ಮಾಡಬೇಕು ಅಂತಿದ್ರೆ ಟ್ರೈ ಮಾಡಿ, ಪೋತಿ ಬಿರಿಯಾನಿ ಅಂತ ಹೇಳಿ. ಹಾಗೆ ಯಾರೆಲ್ಲ ನಮ್ಮ ವ್ಲಾಗ್ಗಳನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲ ವ್ಲಾಗ್ಗಳನ್ನು ನೋಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಹಾಗೆ ಇವತ್ತಿನ ಗೋಲ್ಡ್ ಬೆಲೆಯಲ್ಲಿ ಗ್ರಾಮಿಗೆ 49 ರಿಯಲ್ ಇತ್ತು. ಅಂದರೆ 12,100 ರೂಪಾಯಿನೋ ಬರುತ್ತೆ. ಇಂಡಿಯಾದು ಮತ್ತು ಇಲ್ಲಿನ ಗೋಲ್ಡ್ ರೇಟ್ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.